ನಿಮ್ಮ ಓಪನಿಂಗ್ ರಿಮಾರ್ಕ್ಸ್ ಸರಿ ಸುಮಾರು 1 ನಿಮಿಷದ ಒಳಗಡೆ ಹೇಳ್ಬಿಡಿ ಅಂತ, ಆಮೇಲೆ ಇನ್ ಡೀಟೇಲ್ ಚರ್ಚೆ ಮಾಡೋಣ. ನಿಮ್ಮಿಂದ ಶುರು ಮಾಡೋಣ ಪ್ಲೀಸ್. ನೋಡಿ, ವಂದೇ ಮಾತರಂ ಅನ್ನೋದು ಸ್ವತಂತ್ರ ಹೋರಾಟದ ಒಂದು ಶಾಶ್ವತ ಧ್ವನಿ. ಅದು 100 ವರ್ಷ ಆಗಲಿ, 200 ವರ್ಷ ಆಗಲಿ, 300 ವರ್ಷ ಆಗಲಿ, 500 ವರ್ಷ ಆಗಲಿ, 1000 ವರ್ಷ ಆಗಲಿ, ಆಸ್ ಸಿಂಪಲ್ ಆಸ್ ದಟ್. ಇಟ್ ವಾಸ್ ಎ ಶಾಶ್ವತ ಧ್ವನಿ. ಎಷ್ಟು ಜನ ಬ್ರಿಟಿಷರ ವಿರುದ್ಧ ಹೋರಾಡಿದಾಗ ಅವತ್ತು ಜೈಲಿಗೆ ಹೋದ್ರು, ಅವ್ರ ಬಾಯಲ್ಲಿ ಬರ್ತಾ ಇದ್ದಿದ್ದು ವಂದೇ ಮಾತರಂ. ನೇಣಿಗೆ ಕುತ್ತಿಗೆ ಕೊಟ್ಟಂತ ಸಾವಿರಾರು ಲಕ್ಷಾಂತರ ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಬಾಯಲ್ಲಿ ಬರ್ತಾ ಇದ್ದಿದ್ದು ವಂದೇ ಮಾತರಂ. ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ನಿಮಗೆ ಎಲ್ಲ ಸಂಘಟನೆಗಳ ಬಾಯಲ್ಲೂ ಬರ್ತಾ ಇದ್ದಿದ್ದು ವಂದೇ ಮಾತರಂ ಅವತ್ತು. ತಿರ್ಗಾ ಅಷ್ಟೇ ಯಾಕೆ, ಸ್ವದೇಶಿ ಚಳುವಳಿ ಅಂತ ಬಂದಾಗ್ಲೂ ಅಷ್ಟೇನೆ ಎಲ್ಲರ ಬಾಯಲ್ಲೂ ಬರ್ತಾ ಇದ್ದಿದ್ದು ವಂದೇ ಮಾತರಂ. ವಂದೇ ಮಾತರಂ ಯಾವತ್ತೂ ಅಷ್ಟೇ ಅದನ್ನ ಒಂದು ಧರ್ಮಕ್ಕೆ ಸೀಮಿತವಾಗಿ ಅಥವಾ ಒಂದು ಜಾತಿಗೆ ಸೀಮಿತವಾಗಿ ಅವತ್ತು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂತ ಸ್ವತಂತ್ರ ಹೋರಾಟಗಾರರು ಅದರ ಬಗ್ಗೆ ಯೋಚನೆ ಮಾಡೇ ಇರಲಿಲ್ಲ. ಟಿಲ್ 1937 ನೀವು ಹೇಳ್ದಂಗೆ ವಿವಾದ ಶುರುವಾಗೋವರೆಗೂ ಅಲ್ಲಿವರೆಗೂ ಹೋರಾಟಗಳು ನಡೀತಾನೆ ಇತ್ತು. ಅದನ್ನ ಕೂಗ್ತಾ ಇದ್ದಂತ ಆ ಘೋಷಣೆಗಳನ್ನ ನೋಡಿ ಬ್ರಿಟಿಷರಿಗೆ ಭಯ ಆಗೋದು ಲಿಟ್ರಲಿ. ದಟ್ ವಾಸ್ ದ ಪವರ್ ಆಫ್ ವಂದೇ ಮಾತರಂ. ವಂದೇ ಮಾತರಂ ಅಂತ ಕೂಗದವ್ರನ್ನ ಕರ್ಕೊಂಡೋಗಿ ಹಿಡ್ಕೊಂಡೋಗಿ ಒದ್ದು ಜೈಲ್ ಒಳಗಡೆ ಆಗ್ತಾ ಇದ್ರು ಪಾಪ ಬ್ರಿಟಿಷ್ನವರು. ಅಂತ ಕೆಟ್ಟ ಕೆಲಸ ಮಾಡ್ತಿದ್ರು ಬ್ರಿಟಿಷ್ನವರು. ಅಷ್ಟೊಂದು ಭಯ ಹುಟ್ಟಿಸಿದಂತ ಒಂದು ವಂದೇ ಮಾತರಂ ಗೀತೆ ಆಗಬಹುದು, ಅಥವಾ ಅದರ ಒಂದು ಚರಣ ಆಗಬಹುದು, ಅದರ ಪದ ಆಗಬಹುದು, ಅದನ್ನ ನೀವು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ಅದನ್ನ ನೋಡೋದು ಯಾವತ್ತಿದ್ರೂ ದೊಡ್ಡ ತಪ್ಪು. ಅದು ಸ್ವತಂತ್ರದ ಹೋರಾಟದ ಒಂದು ಶಾಶ್ವತ ಧ್ವನಿ. ಹೇಳಿದ್ರಿ ಈ ವಂದೇ ಮಾತರಂ ಅನ್ನ ಮುಸ್ಲಿಂ ಸಮುದಾಯ 2 ಸ್ಟ್ಯಾನ್ಸ ಇದೆಲ್ಲ ಅದನ್ನು ವಿರೋಧಿಸಲಿಲ್ಲ. ಯಾಕಂತ ಹೇಳಿದ್ರೆ ಇನ್ನು 1947 ನಂತರ 1950 ಕೂಡ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಇರತಕ್ಕಂಥ ಅಬುಲ್ ಕಲಾಂ ಆಜಾದ್ ಆಗಲಿ, ಲೆಬ್ನಿಯಾರ್ ಆಗಲಿ, ಅರೌಂಡ್ 30 ಮೆಂಬರ್ಸ್ ಇದ್ದರು. ಅವ್ರು ಯಾರು ಕೂಡ ವಂದೇ ಮಾತರಮನ್ನು ನಾವು ಓದಲ್ಲ ಅಂತ ಹೇಳಿಲ್ಲ, ಅದಕ್ಕೆ ನಾವು ಮರ್ಯಾದೆ ಕೊಡಲ್ಲ ಅಂತ ಹೇಳಿಲ್ಲ. 2 ಸ್ಟ್ಯಾಂಡರ್ಸ್ನಲ್ಲಿ ತೊಂದರೆ ಇಲ್ಲ. ಇರೋದು 6 ಸ್ಟ್ಯಾಂಡರ್ಸ್ ಇದಾರಲ್ಲ, ಅದರಲ್ಲೇ ಇರೋದು ತೊಂದರೆ. ಇವಾಗ ಹಂಗಿರುವಾಗ ನಾವು ವಿರೋಧಿಸ್ತೀವ ಅಂತ ಪ್ರಶ್ನೆ ಬರುವಾಗ ಇಲ್ಲ. ಹಿಂದೂಗಳು ನೀವು ಬಂದು ಅದನ್ನು ಓದುವಾಗ ಎವ್ರಿ ಡೇ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಓದುವಾಗ ನಾವು ಅದನ್ನು ವಿರೋಧಿಸಲ್ಲ. ಆದರೆ ನೀವು ನಮ್ಮ ಮೇಲೆ ಹೇರಿಕೆ ಮಾಡುವಾಗ ನೀವು ಓದಬೇಕು ಅಂತ ಹೇಳುವಾಗ ನಾವು ಪ್ರಶ್ನೆ ಮಾಡ್ತಿದ್ವಿ. ಯಾಕಂತ ಹೇಳಿದ್ರೆ ಅಲ್ಲಿ ತ್ವಂ ಹಿ ದುರ್ಗಾ ದಶಪ್ರಹಧಾರಿಣಿ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಅಂದರೆ ನೀನೇ ದುರ್ಗಾ, ನಿನಗೆ 10 ಕೈಗಳಿವೆ ಅಂತ. ಅದೇ ರೀತಿ ವಾಣಿ ವಿದ್ಯಾ ದಾಯಿ ಲಕ್ಷ್ಮಿ ಬಗ್ಗೆ ಇದೆ. ನಾವೇನು ಗೊತ್ತಿಲ್ಲ, ನಿಮ್ಮ ನಂಬಿಕೆ, ವಿ ರೆಸ್ಪೆಕ್ಟ್ ಯು. ನೀವು ಸದಾಕಾಲ ಓದಿ ನಮ್ಮ ಕಿವಿ ಕೇಳಿಸ್ಕೊಂಡು ನಮಗೇನು ಕಷ್ಟ ಆಗ್ತಿಲ್ಲ. ಬಟ್ ನೀವು ಅದನ್ನು ಓದಬೇಕು ಅಂತ ಹೇಳುವಾಗ ನಾವು ಪ್ರಶ್ನೆ ಮಾಡ್ತಿದ್ವಿ. ನಾವು ಸೆಕ್ಯುಲರ್ ಕಂಟ್ರಿನಲ್ಲಿ ಇದ್ದೀವಾ ಇಲ್ಲ ಹಿಂದೂ ರಾಷ್ಟ್ರದಲ್ಲಿ ಇದ್ದೀವಾ ಅಂತ ಒಂದು ಪ್ರಶ್ನೆ. ಶಶಿಕಾಂತ್, ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ವೋ, ಯಾರು ಆವಾಗ ಒಂದೇ ಮಾತರಂ ಅಂತ ಹೇಳಿಲ್ವೋ, ಯಾರು ಒಂದೇ ಮಾತರಂ ಹೇಳಿ ಬ್ರಿಟಿಷರಿಂದ ನೇಣಿಗೇರಿಲ್ವೋ ಅಂಥವರು ಇವಾಗ ಒಂದೇ ಮಾತರಂ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟಿದೆ. ಒಂದೇ ಮಾತರಂ ಆಡು, ಅದು ಇದು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಒಬ್ಬರ ಹೆಸರನ್ನ ಹೇಳಿ ನೀವು ಯಾರು ನೇಣಿಗೇರಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ, ಈಗಿರ್ತಕ್ಕಂಥ BJP ಆಗಿರ್ಬೋದು ಅಥವಾ RSS ಆಗಿರ್ಬೋದು, ಯಾರೂ ಇಲ್ಲ. ಇವಾಗ ಅವ್ರದೇ ಆದಂಥ ಒಂದು ಅಜೆಂಡಾ ಇದೆ ಅಲ್ವಾ, ಹಿಂದೂ ರಾಷ್ಟ್ರ ಪರಿಕಲ್ಪನೆ ಇದೆಯಲ್ಲ, ಅದನ್ನು ತರಬೇಕು ಅಂತ ಈ ಒಂದೇ ಮಾತರಂ. ಯಾಕಂದ್ರೆ ಒಂದೇ ಮಾತರಂ ಅನ್ನೋದು ಭಾವನಾತ್ಮಕವಾಗಿ ಇಡೀ ಭಾರತದ ಜನರನ್ನ ಒಂದು ಕಾಲದಲ್ಲಿ ಒಂದು ಮಾಡಿತ್ತು. ಈಗ ಅದನ್ನ ಮುಂದೆ ತರಿಸ್ಬಿಡೋಣ, ಅದು ತಂದುಬಿಟ್ಟು ಮಾಡೋಣ ಅಂತ. ಅಲ್ಲರೇ, ರವೀಂದ್ರನಾಥ್ ಠಾಗೋರನ್ನ ಮೀರಿದವರು ಇವರೆಲ್ಲರೂ ಸಹಿತ, ಮಹಾತ್ಮ ಗಾಂಧಿ ಅವ್ರನ್ನ ಮೀರಿದವರು ಇವರೆಲ್ಲ. 1937ರಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಗಾಂಧಿ ಅವರಿದ್ರು, ಸುಭಾಷ್ ಚಂದ್ರ ಬೋಸ್ ಅವರಿದ್ರು, ನೆಹರು ಅವರಿದ್ರು, ಮೌಲಾನಾ ಆಜಾದ್ ಅವರಿದ್ರು. ಇವರೆಲ್ಲರೂ ಸೇರಿ 2 ಸ್ಟ್ಯಾಂಡರ್ಡ್ ಸಾಕು, ಉಳಿದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಸರ್, ಆ ಸಮಿತಿ ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ಮಾತ್ರ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅವ್ರು ಹೇಳಿದಿಷ್ಟೇನೆ. ಬೇರೆ ಎಲ್ಲ ನೀವು ಜಲ ಫಲ ಅಂತೆಲ್ಲ ಮಾತಾಡ್ತೀರಿ, ದೇಶದ ನೈಸರ್ಗಿಕ ವೈವಿಧ್ಯತೆ, ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ಮಾತಾಡ್ತೀರಿ, ತೊಂದರೆ ಇಲ್ಲ. ಬಟ್ ದೇವರ ಬಗ್ಗೆ ಉಲ್ಲೇಖ ಬಂದಾಗ ಕೆಲವರಿಗೆ ತೊಂದರೆ ಆಗಬಹುದು ಅನ್ನೋ ಅಭಿಪ್ರಾಯವನ್ನ ಹೇಳಿ. ವರ್ಕಿಂಗ್ ಕಮಿಟಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು, ಮೌಲಾನಾ ಆಜಾದ್ ಅವರು ಎಲ್ಲರೂ ಪ್ರೆಸೆಂಟ್ ಇದ್ರು. ಅಭಿಪ್ರಾಯ ಬಂದಿದ್ದು ಅಲ್ಲ, ಜಸ್ಟ್ ಕ್ಲಾರಿಟಿ ಜನಕ್ಕೆ ಗೊತ್ತಿರಬೇಕು. ಸಮ್ಮುಖದಲ್ಲಿ ಹೇಳ್ದಂಗೆ ಎಲ್ಲರೂ ಒಪ್ಪಿಟ್ಟಿದ್ರಲ್ಲ ಅಂತ ಸರ್. ಮೌನಂ ಸಮ್ಮತಿ ಲಕ್ಷಣಂ, ಸುಮ್ಮನೆ ಇದ್ರು, ವಿರೋಧ ವ್ಯಕ್ತಪಡಿಸಿಲ್ಲ ಅವರು. ಆದ್ದರಿಂದ ಅವರು 37ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹಾಡಿದ್ರು. ಇವಾಗ ಯಾಕ್ರಿ ಅದನ್ನೆಲ್ಲ ಬಿಟ್ಟಿದ್ದೀರಾ? ಮೌನಂ ಸಮ್ಮತಿ ಲಕ್ಷಣ ಮಸೂದಂ ಕ್ಯಾ ಕೋನ್ಸಾ ಲಕ್ಷಣ? ಯಾವ ಮಸೂದಂ ತಂದಿಲ್ವಾ ಇಲ್ಲಿ? ತಂದಿರೋ ಮಸೂದಂ ಇವಾಗ ಬರ್ಬೇಡ, 1 ನಿಮಿಷ ಬರ್ತೀನಿ.
ನೋಡಿ, ಇವಾಗ ರಾಜಗೋಪಾಲ್ಚಾರಿನೂ ಇದ್ರು, ಸರ್ದಾರ್ ಪಟೇಲು ಇದ್ರು, ಅವಾಗ ಎಲ್ಲರೂ ಇದ್ದು ಕೂತಿ ಅದನ್ನೊಂದು ಹಂತಕ್ಕೆ ತಂದು ಎರಡು ಸ್ಟ್ಯಾಂಡ್ಸಾಗಿ ನಿಲ್ಸಿದ್ರು. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ನಿಖಿಲ್ ಅವರೇ, ನಮ್ಮ ದೇಶ ಇರೋದು ಒಂದು ಸಂವಿಧಾನದ ಅಡಿಯಲ್ಲಿ, ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ. ಒಂದು ಧರ್ಮ ಹೇರ್ಬಿಟ್ಟು ಒಬ್ಬರನ್ನ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ಧರ್ಮನೇ ಇಟ್ಕೊಂಡು ದೇಶ ಮಾಡಿದವ್ರ ಸ್ಥಿತಿ ಇವಾಗ ಏನಾಗಿದೆ ಅಂತ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಧರ್ಮ ಕಟ್ಕೊಂಡು ಪಕ್ಕದ ದೇಶ ಏನಾಗಿದೆ? ನಮ್ಮ ದೇಶ ನಿಂತಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಮೇಲೆ. ಹಾಗಾಗಿ ಎಲ್ಲರನ್ನೂ ಒಂದು ತಗೊಂಡು ಹೋಗೋ ಒಂದು ಇದು ಒಂದೇ ಮಾತರಂ. ಅವನು ಅವತ್ತಿನ ದಿವಸ ಒಂದು ಸುಭಾಷ್ ಚಂದ್ರ ಬೋಸ್ ಅವ್ರ ನೇತೃತ್ವದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು, ನೆಹರು ಅವರಿದ್ದರು, ಗಾಂಧಿ ಅವರಿದ್ದರು, ಮತ್ತು ಸರ್ದಾರ್ ಪಟೇಲ್ ಇದ್ದರು, ರಾಜಗೋಪಾಲಾಚಾರಿ ಇದ್ದರು, ಎಲ್ಲರೂ ಇದ್ದರು. ಅಕ್ಸೆಪ್ಟ್ ಆಗಿ ಇವತ್ತು ಒಂದು ಬಳಕೆಯಲ್ಲಿತ್ತು. ನಿನ್ನೆ ಸೋನಿಯಾ ಗಾಂಧಿ ಮೇಡಮ್ ಅವರು ಖರ್ಗೆಗೆ ಒಂದು ಕುರ್ಚಿ ತಗೊಂಡ್ಬಂದು ಇಡೀ ಅಂದ್ರು, ಅದನ್ನೇ ದೊಡ್ಡ ವಿಚಾರ ಮಾಡಿದ್ದಾರೆ ಈ ಬಿಜೆಪಿ ಅವರು. ಏನಂದ್ರೆ ಒಂದು ಕಶ್ಯಪ್ ನಂದನ್ ನಾನು ಅದಕ್ಕೆ ಅವಾಗ್ಲೇನೆ ಹೇಳಿದೆ, ಯಾರ್ ಮಾತು ಕೇಳ್ಬೇಕು ನಾವು? ಅಲ್ಲ ನೋಡಿ, ಕಾಂಗ್ರೆಸ್ ನಲ್ಲೇ ಎರಡು ರೀತಿ ಹೇಳಿಕೆ ಬಂದಿದೆ, ನಾನು ನಿಮಗೆ ಕೇಳಿಸ್ಬಲ್ಲೆ ಬೇಕಾರೆ. ಅಲ್ಲ ನೋಡಿ, ಡೋಂಟ್ ವಾಂಟ್ ಟು ಗೋ ಇನ್ ಟು ದಟ್ ಅಷ್ಟೇನೆ. ನೋಡಿ, ಖರ್ಗೆ ಅವ್ರಿಗೆ ಸೇರು ಅಂತ, ಇನ್ನೊಬ್ರು ಏನ್ ಹೇಳಿದ್ರು, ಬೇರೆ ಹೇಳಿದ್ರು. ನೋಡಿ ಹೇಳ್ತಿದ್ದೀರಿ ನೋಡಿ, ಇವಾಗ ಖರ್ಗೆ ಸಾಹೇಬ್ರಿಗೆ ಕುರ್ಚಿ ತಂದಿಡಿ ಅಂತ ಅಂದ್ರು. ಅದ್ರಲ್ಲೇನು ವ್ಯಾಖ್ಯಾನ? ಅವ್ರ ಮುತ್ಸದಿತನ ರಾಜಕಾರಣ ವಯಸ್ಸಾಗಿದೆ, ತಂದಿಡಿ ಅಂತಂದ್ರೆ ಅದ್ರಲ್ಲೇನು ಅದನ್ನ ವ್ಯಾಖ್ಯಾನಿಸೋದು? ಕಾಂಗ್ರೆಸ್ಗಿಂತ ಈ ದೇಶಕ್ಕೆ ಬಲಿದಾನದ ಕುಟುಂಬ ಗಾಂಧಿ ಕುಟುಂಬ ಇನ್ಯಾವುದಿದೆ? ಇಬ್ರು ರಾಜೀವ್ ಗಾಂಧಿ ಅವರು ದೇಶಕ್ಕೆ ಪ್ರಾಣ ಕೊಟ್ಟಿದ್ದಾರೆ, ಇಂದಿರಾ ಗಾಂಧಿ ದೇಶಕ್ಕೆ ಪ್ರಾಣ ಕೊಟ್ಟಿದ್ದಾರೆ, ನೆಹರು ತನ್ನ ಮನೆತನನೇ ದೇಶಕ್ಕಾಗಿ ತ್ಯಾಗ ಮಾಡಿದೆ. ಇವತ್ತು ಅಲಹಾಬಾದ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಕಾಂಗ್ರೆಸ್ ಪಾರ್ಟಿಗಿಂತ, ಕಾಂಗ್ರೆಸ್ ನಾಯಕರಿಗಿಂತ, ಗಾಂಧಿ ಕುಟುಂಬಕ್ಕಿಂತ ಬೇಕಾದ ತ್ಯಾಗ 2 ಸಲ ಪ್ರಧಾನಮಂತ್ರಿ ಅವ್ರ ಮನೆ ಮುಂದೆ ಬಂದಿದೆ. ಸರಿ ಅಲ್ಲ, ಬೇಸಿಕ್ಲಿ ನೀವು ಹೇಳ್ತಿರೋದೇನು ಅಂದ್ರೆ ಅವಶ್ಯಕತೆ ಇರ್ಲಿಲ್ಲ, ಸೋನಿಯಾ ಗಾಂಧಿ ಅವ್ರು ಕುರ್ಚಿ ಕೇಳಿದ್ದು. ನೋಡಿ, ಅಲ್ಲ ನಿಮಗೆ ಒಂದೇ ಮಾತ್ರ ಫುಲ್ ಪ್ಲೇ ಮಾಡಿದ್ರ ಬಗ್ಗೆ ಅದನ್ನ ಫಸ್ಟ್ ಹೇಳಾಯ್ತು ನಾವು. ಇವಾಗ ಸುಭಾಷ್ ಚಂದ್ರ ಬೋಸ್ ಅವರು 2 ಸ್ಟ್ಯಾಂಡ್ ಆಯ್ತು, ಮೂರನೇ ಸ್ಟ್ಯಾಂಡ್ ನೋಡಿ, ಮೂರನೇದು ಏನು ಅಂದ್ರೆ ಈ ದೇಶ ನಿಂತಿರುವುದು ಸಂವಿಧಾನದ ಅಡಿಯಲ್ಲಿ. ನಾನು ಒಬ್ಬ ಪ್ರಾಕ್ಟೀಸಿಂಗ್ ನಾನು ಮನ್ನಿ ಮಾಡ್ಕೋತೀನಿ. ವೈ ಯು ವಾಂಟ್ ಟು ಇಂಪೋಸ್ ಇನ್ ದ ಫ್ರಂಟ್ ಆಫ್ ಎವ್ರಿ ಒನ್? ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಅದನ್ನು ಹೇಳ್ತಿರೋದು ಎಲ್ಲರೂ. ಫೇರ್ ಎನಫ್. ಇಂಪೋಸ್ ಅಂದ್ರೆ ಏನು ಅಂತ ಮಾತಾಡೋಣ ಸ್ವಲ್ಪ ಹೊತ್ತಲ್ಲೇನೆ. ವಿಕಾಸ್ ಪುತ್ತೂರ್ ಅವರು ಇದ್ದಾರೆ. ವಿಕಾಸ್ ಪುತ್ತೂರ್ ಅವರು ಈ ಒಂದು ಪ್ರಕರಣದಲ್ಲಿ ಊರ್ವ ಪೊಲೀಸ್ ಠಾಣೆಯಲ್ಲಿ ಸೋನಿಯಾ ಗಾಂಧಿ ಅವರ ವಿರುದ್ಧ ದೂರನ್ನ ದಾಖಲಿಸಿರುವಂತ ದೂರುದಾರರು. ವಿಕಾಸ್ ಪುತ್ತೂರ್ ಅವರೇ, ಈಗ ಹೊಸದಾಗಿ ಅಂಗೀಕಾರ ಆದಂತ ಈ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಸಿಂಬಲ್ಸ್ ತಿದ್ದುಪಡಿ ಮಸೂದೆ 2026 ಅದರ ಅಡಿಯಲ್ಲಿ ನೀವು ಯಾವ ಸೆಕ್ಷನ್ನಿನ ಆಧಾರದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಆಮೇಲೆ ಕಂಪ್ಲೇಂಟ್ ಬಗ್ಗೆ ನೀವು ಹೇಳೋದಾದ್ರೆ ಪ್ಲೀಸ್. ಸರ್, ನನಗೆ ಏನು ಕೇಳ್ತಾ ಇಲ್ಲ, ತಾವು ಮಾತಾಡ್ತಾ ಇರೋದು. ಆಯ್ತು, ನಿಮ್ ದೂರಿನ ಬಗ್ಗೆ ಹೇಳಿ. ನಿಮ್ ದೂರಿನ ಬಗ್ಗೆ ರೀಕನೆಕ್ಟ್ ಮಾಡ್ಬಿಟ್ಟು ಅವ್ರನ್ನ ಮತ್ತೆ ಮಾತಾಡಿಸ್ತೀನಿ ನಾನು. ಉಮರ್ ಶರೀಫ್ ಅವ್ರು ನೀವು ಹೇಳಿದ್ರಿ ದೇವ್ರದ್ದು ಹೆಸರುಗಳಿದೆ, ಹಾಗಾಗಿ ಇದನ್ನ ಮುಸ್ಲಿಂ ಸಮುದಾಯ ಒಪ್ಪೋದು ಅಸಾಧ್ಯ ಇದೆ ಅಂತ.